ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ತೊಡೆತಟ್ಟಿ ಪ್ರತಿಭಟಿಸಿದ ಅಥಣಿ ಪಂಚಮಸಾಲಿ ಮುಖಂಡರು. ಕಾಂಗ್ರೆಸ್ ಸರ್ಕಾರ ಪಂಚಮಸಾಲಿ ಸಮುದಾಯವನ್ನ ಹತ್ತಿಕ್ಕುವ ಪ್ರಯತ್ನ ಮಾಡುತ್ತಿದೆ, ಇದನ್ನು ನಾವು ಖಂಡಿಸುತ್ತೇವೆ. ಅಥಣಿಯ ಖ್ಯಾತ ನ್ಯಾಯವಾದಿ ಪಂಚಮಸಾಲಿ ಸಮಾಜದ ಮುಖಂಡರಾದ ಡಿ.ಬಿ. ಟಕ್ಕಣ್ಣವರ್ ಆಕ್ರೋಶ ವ್ಯಕ್ತಪಡಿಸಿದರು. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ಶ್ರೀ ಶಿವಯೋಗಿ ವೃತ್ತದಲ್ಲಿ ಮಾನವ ಸರಪಳಿ ಮಾಡಿ 2 ಗಂಟೆಗೂ ಹೆಚ್ಚು ಕಾಲ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಕೂಡಲ ಸಂಗಮ ಪ್ರಥಮ ಜಗದ್ಗುರು ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದಲ್ಲಿ ಬೆಳಗಾವಿಯಲ್ಲಿ ಹಮ್ಮಿಕೊಂಡಿದ್ದ ಪಂಚಮಸಾಲಿ ಸಮಾಜದ ಮೀಸಲಾತಿ ಚಳುವಳಿಗಾರರ ಮೇಲೆ ಲಿಂಗಾಯತ ವಿರೋಧಿ ಕಾಂಗ್ರೆಸ್ ಸರ್ಕಾರ ಪೊಲೀಸರ ಮೂಲಕ ಮಾರಣಾಂತಿಕ ಹಲ್ಲೆ ಲಾಠಿ ಚಾರ್ಜ್ ಮಾಡಿರುವ ಘಟನೆಯನ್ನು ಖಂಡಿಸಿ ಅಥಣಿ ತಾಲೂಕು ಪಂಚಮಸಾಲಿ ಸಮಾಜ ಬಾಂಧವರು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಬೆಳಗಾವಿಯ ಸುವರ್ಣಸೌಧದ ಮುಂದೆ ಮೀಸಲಾತಿ ವಿರುದ್ಧವಾಗಿ ಹೋರಾಟ ಕೈಗೊಂಡಿರತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಅನಾವಶ್ಯಕವಾಗಿ ಪೊಲೀಸ್ ಪಡೆಯನ್ನು ದುರ್ಬಳಕೆ ಮಾಡಿಕೊಂಡು ಸರ್ಕಾರ ಹೋರಾಟಗಾರರ ಮೇಲೆ ಹತ್ತಿಕ್ಕತಕ್ಕಂಥ ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡಿರ್ತಕ್ಕಂಥ ಪ್ರಕರಣವನ್ನು ನಾವೆಲ್ಲ ಇವತ್ತು ಖಂಡಿಸಿ ಅಥಣಿ ತಾಲೂಕಿನ ಪಂಚಮಸಾಲಿ ಸಮಾಜದ ಒಕ್ಕೊರಲಿಂದ ಅಥಣಿ ಪಟ್ಟಣದಲ್ಲಿ ಒಂದು ಪ್ರತಿಭಟನಾ ರ್ಯಾಲಿಯನ್ನು ಇವತ್ತು ನಡೆಸ್ತಾ ಇದ್ದೇವೆ. ಆ ಒಂದು ಲಾಠಿ ಪ್ರಹಾರ ಮಾಡಿರ್ತಕ್ಕಂಥದ್ದನ್ನು ಅತ್ಯಂತ ತೀವ್ರವಾಗಿ ಮತ್ತು ಕಠಿಣವಾಗಿ ನಾವೆಲ್ಲ ಇವತ್ತು ಖಂಡಿಸ್ತಾ ಇದ್ದೇವೆ. ಜೀವಮಾನದಲ್ಲಿ ಇಂಥ ಯಾವುದೇ ಘಟನೆಗಳು ಆಗಿಲ್ಲ. ಈ ಸರ್ಕಾರ ಕೂಡ ಇಂಥ ಒಂದು ಘಟನೆಗೆ ಅವಕಾಶ ಮಾಡಿಕೊಡಬಾರ್ದಾಗಿತ್ತು. ಈ ನಿಟ್ಟಿನಲ್ಲಿ ಮುಂದೆ ಬರ್ತಕ್ಕಂಥ ಯಾವುದೇ ಹೋರಾಟಗಳಲ್ಲಿ ನಾವು ಪಂಚಮಸಾಲಿಗಳು ಇದೇ ರೀತಿ ಮೀಸಲಾತಿ ಸಿಗುವವರೆಗೆ ಹೋರಾಟವನ್ನು ನಿಲ್ಲಿಸುವುದಿಲ್ಲ ಅಂತಕ್ಕಂಥ ಸಂದೇಶವನ್ನು ಈ ಮೂಲಕ ತಮ್ಮ ಮೂಲಕ ರವಾನೆ ಮಾಡಲಿಕ್ಕೆ ಇಚ್ಛಪಡ್ತಾ ಇದ್ದೀನಿ. ಜಿಲ್ಲಾಧ್ಯಕ್ಷ ಧರಪ್ಪ ಟಕ್ಕಣ್ಣವರ್ ಮಾತನಾಡಿ, ಕೂಡಲ ಸಂಗಮದ ಪಂಚಮಸಾಲಿ ಮಹಾಪೀಠದ ಪ್ರಥಮ ಜಗದ್ಗುರುಗಳಾದ ಶ್ರೀ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಲಿಂಗಾಯತ ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿ ಕೊಡಬೇಕು ಎಂದು ಬೆಳಗಾವಿಯ ಸುವರ್ಣ ವಿಧಾನಸೌಧದ ಮುಂಭಾಗದಲ್ಲಿ ಮಂಗಳವಾರ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಪೊಲೀಸರು ಪ್ರತಿಭಟನೆಯನ್ನ ಹತ್ತಿಕ್ಕುವ ದುರುದ್ದೇಶದಿಂದ ಲಾಠಿ ಚಾರ್ಜ್ ನೆಪದಲ್ಲಿ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ. ಇದರಿಂದ ಸಾವಿರಾರು ಪಂಚಮಸಾಲಿ ಹೋರಾಟಗಾರರಿಗೆ ಗಂಭೀರ ಗಾಯಗಳಾಗಿವೆ. ಅಷ್ಟೇ ಅಲ್ಲ, 100ಕ್ಕೂ ಹೆಚ್ಚು ಹೋರಾಟಗಾರರ ಸ್ಥಿತಿ ಚಿಂತಾಜನಕವಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ. ಸರ್ಕಾರ ಹಾಗೂ ಪೊಲೀಸ್ ಇಲಾಖೆಯನ್ನು ಖಂಡಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಡಿಸೆಂಬರ್ 10ರಂದು ನಡೆದಂತಹ ಲಾಠಿ ಚಾರ್ಜ್ ಅನ್ನು ನಾವು ಸರ್ಕಾರದ ವಿರುದ್ಧ, ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ವಿರುದ್ಧ ಖಂಡಿಸಿ ಇವತ್ತು ಪ್ರತಿಭಟನೆಯನ್ನು ಮಾಡಿದ್ದೇವೆ. ಮುಂದೆ ನಮ್ಮ ಸಮಾಜದ ಜಗದ್ಗುರು ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳ ಆದೇಶದಂತೆ ಅವರು ಹೋರಾಟ ಪಂಚಮಸಾಲಿ ಸಮಾಜಕ್ಕೆ 2A ಸಿಗುವವರೆಗೂ, ನಮ್ಮ ಲಿಂಗಾಯತ ಸಮಾಜ, ಟೋಟಲ್ ಲಿಂಗಾಯತ ಸಮಾಜ OBC ಸಿಗುವವರೆಗೂ ನಮ್ಮ ಹೋರಾಟ ನಿರಂತರ ಹೀಗೆ ಇರುತ್ತದೆ. ಮತ್ತು ಸ್ವಾಮೀಜಿ ಎಲ್ಲಿ ಕರೀತಾರೆ, ಯಾವ ಸಂದರ್ಭದಲ್ಲಿ ಕರೀತಾರೆ, ಏನು ಕರೆ ಕೊಡ್ತಾರೆ, ನಾವು ಚಿಕ್ಕೋಡಿ ಜಿಲ್ಲಾ ಪರವಾಗಿ ಆ ಕಾರ್ಯಕ್ರಮಕ್ಕೆ ಭಾಗಿಯಾಗ್ತೇವೆ. ಜಯಂತಿನ ಪ್ರತಿಭಟನೆ ಶಾಂತಿಯುತವಾಗಿ ಆಗಿದೆ. ಮುಂದೆ ಇದೇ ರೀತಿ ಮಾನ್ಯ ಸಿದ್ದರಾಮಯ್ಯನವರು ನಮ್ಮ ಹೋರಾಟವನ್ನು ಹತ್ತಿಕ್ಕುವ ಪ್ರಯತ್ನವನ್ನು ಮಾಡಿದರೆ ಮುಂದೆ ಉಗ್ರ ರೀತಿಯಲ್ಲಿ ನಮ್ಮ ಎಲ್ಲ ಸಮಾಜ ಬಾಂಧವರು, ವಕೀಲರು, ಹೋರಾಟಗಾರರು ಎಲ್ಲರೂ ಕೂಡಿ ನಾವು ಮುಂದುವರಿಸ್ತೇವೆ ಅಂತ ಹೇಳ್ತೇನೆ. RSP ಫೌಂಡೇಶನ್ ಅಧ್ಯಕ್ಷರಾದ ರವಿ ಪೂಜಾರಿ ಮಾತನಾಡಿ, ಅಂದು 12ನೇ ಶತಮಾನದಲ್ಲಿ ಮಂತ್ರಿ ಕೊಂಡಿ ಮಂಚಣ್ಣ ಲಿಂಗಾಯತರ ಮೇಲೆ ಹತ್ಯೆ ಮಾಡಿಸಿದ್ದರು. ಅದೇ ರೀತಿಯಾಗಿ ಇಂದು 21ನೇ ಶತಮಾನದಲ್ಲಿ ಲಿಂಗಾಯತ ವಿರೋಧಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಲಕ್ಷಾಂತರ ಪಂಚಮಸಾಲಿಗಳ ಮೇಲೆ ಗುಂಡಾಗಿರಿ ಹಾಗೂ ಲಾಠಿ ಚಾರ್ಜ್ ಮಾಡಿಸಿ ಸಮಾಜ ಬಂಧುಗಳ ರಕ್ತ ಹರಿಸಿದ್ದಾರೆ ಎಂದ ಅವರು, ಲಿಂಗಾಯತರ ಹೋರಾಟ ಹತ್ತಿಕ್ಕುವ ಹುನ್ನಾರದ ರೂವಾರಿ ಸಿಎಂ ಸಿದ್ದರಾಮಯ್ಯನವರೇ ಆಗಿದ್ದು, ಮುಂದಿನ ದಿನಗಳಲ್ಲಿ ಇದಕ್ಕೆ ಪಂಚಮಸಾಲಿಗಳು ತಕ್ಕ ಉತ್ತರ ನೀಡಲಿದ್ದಾರೆ. ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ವಿಧಾನಸೌಧದ ಮುಂದೆ ನಮ್ಮ ಪಂಚಮಸಾಲಿ ಬಂಧುಗಳ ಮೇಲೆ ಲಾಠಿ ಪ್ರಹಾರ ಮಾಡಿರತಕ್ಕಂತ ಸರ್ಕಾರಕ್ಕೆ ಧಿಕ್ಕಾರ ಕೊಡುವುದರ ಜೊತೆಗೆ ಇವತ್ತಿನ ದಿನ ನಾವು ಪಂಚಮಸಾಲಿ ಅಥಣಿ ತಾಲೂಕಿನ ಎಲ್ಲ ಬಂಧುಗಳು ಕೂಡಿಕೊಂಡು ತಹಶೀಲ್ದಾರ್ಗೆ ಮನವಿ ಕೊಡುವುದರ ಜೊತೆಗೆ ನಮ್ಮ ಪಂಚಮಸಾಲಿಗಳ ಮೇಗಿರ್ತಕ್ಕಂಥ ಅನ್ಯಾಯವನ್ನ, ದೌರ್ಜನ್ಯವನ್ನ ಖಂಡಿಸಿದ್ದೇವೆ. ಸರ್ಕಾರ ಕೂಡಲೇ ನಮ್ಮ ಸ್ವಾಮೀಜಿಗಳಿಗೆ ಕ್ಷಮೆ ಕೇಳಬೇಕು. ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಬಾರಿಗೆ ಲಿಂಗಾಯತ ಸ್ವಾಮೀಜಿಗಳನ್ನು ಬಂಧನ ಮಾಡಿರೋದು ನಾವು ಖಂಡಿಸುತ್ತೇವೆ. ಜೈ ಪಂಚಮಸಾಲಿ ಹೋರಾಟ. ನಮ್ಮ ಸ್ವಾಮೀಜಿಗಳು ಏನ್ ನಿರ್ಣಯ ತಗೋತಾರ ಅದಕ್ಕೆಲ್ಲ ನಮ್ಮ ಪಂಚಮಸಾಲಿ, ಕರ್ನಾಟಕ ರಾಜ್ಯದ ಪಂಚಮಸಾಲಿಗಳೆಲ್ಲರೂ ಸಿದ್ಧರಿದ್ದೇವೆ ಅಂತ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ತಾಲೂಕು ಪಂಚಮಸಾಲಿ ಸಮಾಜದ ಅಧ್ಯಕ್ಷರಾದ ಅವಿನಾಶ್ ನಾಯ್ಕ ಮಾತನಾಡಿ, ಗುಂಡಾವರ್ತನೆ ಸರ್ಕಾರ ಮತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿಯಲು ಅನರ್ಹರು. ಈ ಇಬ್ಬರನ್ನು ಕೂಡಲೇ ವಜಾಗೊಳಿಸಬೇಕೆಂದು ಇಡೀ ಸಮಾಜದ ಪರವಾಗಿ ರಾಜ್ಯಪಾಲರನ್ನು ಆಗ್ರಹಿಸಿದರು ಮತ್ತು ಕೂಡಲೇ ಮುಖ್ಯಮಂತ್ರಿಗಳು ಸಮಾಜ ಬಾಂಧವರು ಹಾಗೂ ಜಗದ್ಗುರುಗಳ ಕ್ಷಮೆ ಕೇಳಬೇಕೆಂದು ಆಗ್ರಹಿಸಿದರು. ಪಂಚಮಸಾಲಿ ಸಮಾಜವು ಡಿಸೆಂಬರ್ 10ರಂದು ಬೆಳಗಾವಿ ಸುವರ್ಣಸೌಧ ಮುಂದುಗಡೆ ಪಂಚಮಸಾಲಿ ಸಮಾಜದ ಪ್ರಥಮ ಜಗದ್ಗುರುಗಳಾದಂಥ
ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಸಂಘರ್ಷ ಸಮಾವೇಶ ನಡೀತಾ ಇರೋದು, ಶಾಂತಿಯುತವಾಗಿ ಹೋರಾಟ ನಡೀತಾ ಇತ್ತು. ಆ ಸ್ಥಳದಲ್ಲಿ ಸಮಾಜದ ಮನವಿಯನ್ನು ಸ್ವೀಕರಿಸಲು ಮಾನ್ಯ ಮುಖ್ಯಮಂತ್ರಿಗಳು ಬರದೇ ಇಲ್ಲ ಕಾರಣ ನಾವೇ ಅವ್ರ ಬಳಿಗೆ ಹೋಗ್ಬೇಕಂತ ಹೋದಾಗ ಸರ್ಕಾರವು ಪೊಲೀಸ್ ಇಲಾಖೆಯನ್ನು ದುರ್ಬಳಕೆ ಮಾಡಿಕೊಂಡು ನಮ್ಮ ಪ್ರತಿಭಟನಾಕಾರರ ಮೇಲೆ ಹಾಗೂ ಹಲ್ಲೆ ಮಾಡಿ ಮಾರಣಾಂತಿಕ ಹಲ್ಲೆ ಮಾಡಿ ನಮ್ಮ ಹೋರಾಟವನ್ನು ಹತ್ತಿಕ್ಕಲು ಪ್ರಯತ್ನಿಸಿದ್ರು. ಪಂಚಮಸಾಲಿ ಸಮಾಜದ ಮುಖಂಡರು ಹಾಗೂ ನ್ಯಾಯವಾದಿಗಳಾದ ಎಸ್ ಪಾಟೀಲ ಮಾತನಾಡಿ, ಸಮಾಜ ಬಾಂಧವರು ಎಲ್ಲರೂ ಕೂಡಿ ಸರ್ಕಾರಕ್ಕೆ ಮನವಿ ಮಾಡುವ ನಿಟ್ಟಿನಲ್ಲಿ ನಮ್ಮ ಹಕ್ಕನ್ನು ನಾವು ಪಡೆದುಕೊಳ್ಳಲಿಕ್ಕೆ ಸಾಹಸ ಪಡಬೇಕಾಗಿದೆ. ಸರ್ಕಾರ ಈ ಕುತಂತ್ರ ರಾಜಕಾರಣಕ್ಕೆ ಕಡಿವಾಣ ಹಾಕಬೇಕು. ಅಲ್ಲದೆ ಪಂಚಮಸಾಲಿಗಳ ಹಾಗೂ ರೈತರ ಮೇಲೆ ಹಾಕಿರುವ ಪ್ರಕರಣಗಳನ್ನು ಹಿಂಪಡೆಯಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹೋರಾಟ ಮಾಡಬೇಕಾಗುತ್ತದೆ ಎಂದು ಹೋರಾಟಗಾರರು ಎಚ್ಚರಿಸಿದರು. ಮಾರಣಾಂತಿಕ ಹಲ್ಲೆ ನಡೆಸಿದ ಹಿನ್ನೆಲೆಯಲ್ಲಿ ಸುಮಾರು 1,000 ಜನರಿಗೆ ಗಂಭೀರ ಗಾಯಗಳಾಗಿದ್ದು, ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಹೋರಾಟಗಾರರ ಮೇಲೆ ಪೊಲೀಸರು ಮಾರಣಾಂತಿಕ ಹಲ್ಲೆಯನ್ನು ಸಮಸ್ತ ಚಿಕ್ಕೋಡಿ ಜಿಲ್ಲಾ ಎಸ್ಟಿ ಉಪಾಧ್ಯಕ್ಷರು ಹಾಗೂ ವಾಲ್ಮೀಕಿ ಸಮುದಾಯದ ಮುಖಂಡರಾದ ಅಶೋಕ್ ಕೆಲಹಡಗಿ ಹಾಗೂ ವಾಲ್ಮೀಕಿ ಸಮಾಜ ಬಾಂಧವರಿಂದ ಪಂಚಮಸಾಲಿ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿದರು. ಈ ಪ್ರತಿಭಟನೆಯಲ್ಲಿ ಸಮಾಜದ ನ್ಯಾಯವಾದಿಗಳಾದ ಬಿಬಿ ಬಿಸಗುಪ್ಪಿ, ಬಿಬಿ ವಹನಗೌಡರ್, ಧುರೀಣರಾದ ಬಿಆರ್ ಗಂಗಪ್ಪನವರ್, ಶಿವಾನಂದ ಸಿಂಧೂರ, ಉಮೇಶ್ ರಾವ್ ಬಂಟೋಡಕರ ಸೇರಿದಂತೆ ಅನೇಕರು ಮಾತನಾಡಿದರು. ಈ ಸಂದರ್ಭದಲ್ಲಿ ಪಂಚಮಸಾಲಿ ಯುವ ಘಟಕ ಅಥಣಿ ಅಧ್ಯಕ್ಷ ಪರಶುರಾಮ ನಂದೀಶ್ವರ, ಪುರಸಭಾ ಸದಸ್ಯರಾದ ರಾಜಶೇಖರ್ ಗುಡೊಡಗಿ, ಶಿವಾನಂದ ಮಾಲಂಗಾವಿ, ಪ್ರಮೋದ ಬೀಳ್ಳೂರ, ಮುಖಂಡರಾದ ಧುರೀಣರಾದ ಡಾಕ್ಟರ್ ಪ್ರಕಾಶ್ ಕುಮಟಳ್ಳಿ, ಪಂಚಮಸಾಲಿ ಸಮುದಾಯದ ಯುವ ಮುಖಂಡರು ಹಾಗೂ ಸಂಕೋನಟ್ಟಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸಂತೋಷ್ ಕಕಮರಿ, ಗಿರೀಶ್ ಬುಟಾಳಿ, ರವಿ ಬಡಕಂಬಿ, ಅಣ್ಣಪ್ಪ ಹಳ್ಳೂರ, ರಾಮಣ್ಣ ದರೀಗೌಡ, ಮುರುಗೇಶ್ ಕುಮಟಳ್ಳಿ, ನಾನಾ ಸಾಹೇಬ್ ಅವತಾಡೆ, ಡಿಸಿ ನಾಯ್ಕ, ಮಲ್ಲಿಕಾರ್ಜುನ ಅಂದಾನಿ, ಶಿವರುದ್ರ ಗುಳಪ್ಪನವರ್, ವಿಜಯ ನೇಮಿಗೌಡ, ಅಪ್ಪ ಸಾಬ್ ಅಲಿಬಾದಿ, ಸಿದ್ದು ಪಾಟೀಲ, ಪ್ರಭಾಕರ್ ಚವ್ಹಾಣ್, ಮಲ್ಲಿಕಾರ್ಜುನ ಕೆಂಪಿ ಸೇರಿದಂತೆ ಸಾವಿರಾರು ಪ್ರತಿಭಟನಾಕಾರರು ಪಾಲ್ಗೊಂಡಿದ್ದರು. ಡಿವೈಎಸ್ಪಿ ಪ್ರಶಾಂತ್ ಮುನ್ನೋಳಿ, ಸಿಪಿಐ ಸಂತೋಷ್ ಹಳ್ಳೂರ್, ಗಿರಿಮಲ್ಲಪ್ಪ ಉಪ್ಪಾರ್ ನೇತೃತ್ವದಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ಕೈಗೊಂಡಿದ್ದರು. ಸತೀಶ್ ಕೋಡಿ, ನ್ಯೂಸ್ ಪಾಸ್ಟ್, ಚಿಕ್ಕೋಡಿ.